ಇತ್ತೀಚೆಗಷ್ಟೇ ನಿರ್ದೇಶಕ ಎಸ್ ರಾಜಮೌಳಿ ನಿರ್ದೇಶಿಸಿರುವಂತಹ ಮಹೇಶ್ ಬಾಬು ಅಭಿನಯಿಸಿರುವಂತಹ ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ಕಾರ್ಯಕ್ರಮ ನಡೆದಿತ್ತು. ಹೈದರಾಬಾದ್ನಲ್ಲಿ ಅದ್ದೂರಿಯಾಗಿ ಈ ಒಂದು ಇವೆಂಟ್ ಅನ್ನ ಪ್ಲಾನ್ ಮಾಡಲಾಗಿತ್ತು. ಗ್ಲೋಬ್ ಟ್ರೋಟರ್ ಅನ್ನಂತಹ ಹೆಸರಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ರಾಜಮೌಳಿ ಅವರು ಕೊಟ್ಟಂತಹ ಕೆಲವೊಂದು ಹೇಳಿಕೆಗಳು ಈಗ ವೈರಲ್ ಆಗಿದೆ. ಸಿನಿಮಾದ ಹೆಸರು, ಸಿನಿಮಾದ ಟೈಟಲ್ ವಾರಣಾಸಿ ಅಂತ ಅನೌನ್ಸ್ ಮಾಡೋದ್ರ ಜೊತೆಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದ್ರು. ಈ ವಿಡಿಯೋ ರಿಲೀಸ್ ವೇಳೆ ಕೆಲವೊಂದು ಟೆಕ್ನಿಕಲ್ ಗ್ಲಿಚ್ಗಳು ಕಂಡು ಬಂದಿದೆ. ಈ ಸಂದರ್ಭದಲ್ಲಿ ರಾಜಮೌಳಿ ಅವರು ಸ್ವಲ್ಪ ಕೋಪಗೊಂಡಂತೆ ಕಾಣಿಸಿದ್ದಾರೆ. ಅದೇ ತರ ಈ ಒಂದು ಇವೆಂಟ್ ನಲ್ಲಿ ರಾಜಮೌಳಿ ಅವರು ಕೊಟ್ಟಂತಹ ಹೇಳಿಕೆ ಹನುಮ ಭಕ್ತರ ಕೋಪಕ್ಕೆ ಕಾರಣವಾಗಿದೆ. ಅವರು ಮಾತನಾಡ್ತಾ, ನಾನು ದೇವರನ್ನ ಅಷ್ಟಾಗಿ ನಂಬೋದಿಲ್ಲ, ಆದ್ರೆ ನನ್ನ ತಂದೆ, ನಮ್ಮ ಚಿತ್ರತಂಡದ ಮೇಲೆ ಹನುಮನ ಆಶೀರ್ವಾದ ಇದೆ, ಅವನೇ ಗೈಡ್ ಮಾಡ್ತಾನೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ವಿಡಿಯೋ ಪ್ಲೇ ಆಗದೆ ಇದ್ದಾಗ ನನಗೆ ಕೋಪ ಬಂತು. ಹಾಗಿದ್ರೆ ಹನುಮ ನಮಗೆ ಈ ರೀತಿ ಸಹಾಯ ಮಾಡಿದ್ದ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಒಂದು ಹೇಳಿಕೆ, ಈ ಒಂದು ಕಮೆಂಟ್ ಏನಿದೆ, ಇದು ಸೋಷಿಯಲ್ ಮೀಡಿಯಾದ್ಯಂತ ವೈರಲ್ ಆಗಿದೆ. ರಾಜಮೌಳಿ ಅವರು ಏನು ಒಂದು ವಿಡಿಯೋನ ಪ್ರೆಸೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೋ ಆ ವಿಡಿಯೋ ಕರೆಕ್ಟ್ ಆಗಿ ಡಿಸ್ಪ್ಲೇ ಆಗದೆ ಇದ್ದಾಗ, ತಾಂತ್ರಿಕ ಅಡಚಣೆಗಳಿಂದಾಗಿ ಸ್ವಲ್ಪ ವಿಳಂಬ ಆದಾಗ ತಮ್ಗೆ ಎಷ್ಟು ಟೆನ್ಷನ್ ಆಗಿತ್ತು, ತಾವು ಯಾವ ರೀತಿ ಕೋಪಗೊಂಡಿದ್ರು ಅನ್ನೋದನ್ನ ಕೂಡ ಹೇಳಿದ್ದಾರೆ. ಆದ್ರೆ ಈ ಒಂದು ಹೇಳಿಕೆ ಏನಿದೆ ಅವರು ಕೊಟ್ಟಿರುವಂತದ್ದು, ಇದು ಹನುಮ ಭಕ್ತರಿಗೆ ನೋವು ಉಂಟು ಮಾಡಿದೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದ್ಯಂತ ಬಹಳಷ್ಟು ಜನ ರಾಜಮೌಳಿ ಅವರ ಹೇಳಿಕೆಯನ್ನ ಪ್ರಶ್ನೆ ಮಾಡಿದ್ದಾರೆ.